ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಬಸಳೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತೊಗರಿ ಬೇಳೆ ಎಲ್ಲ ಉಪಯೋಗಿಸದೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಕೆಲವರಿಗೆ ತೊಗರಿ ಬೇಳೆ ತಿಂದರೆ ಅಸಿಡಿಟಿ ಆಗ್ತದೆ ನೋಡಿ, ಅಂಥವರೆಲ್ಲ ಈ ಥರದ ಸಾರು ಮಾಡಿ ತಿನ್ಬಹುದು ನೋಡಿ. ತುಂಬಾ ರುಚಿಯಾಗಿ ಆಗ್ತದೆ. ಈಗ ಮೊದಲಿಗೆ ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ ನೋಡಿ. ದಂಟನ್ನು ಕೂಡ ನಾನು ಹಾಕ್ತಾ ಇದ್ದೇನೆ. ದಂಟು ತುಂಬಾನೇ ಎಳೆಯದುಂಟು ನೋಡಿ. ನಾರಿನಾಂಶ ದಂಟಿನಲ್ಲಿ ಬಹಳಷ್ಟು ಇರ್ತದೆ, ಮತ್ತೆ ಬಸಳೆ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತದೆ ನೋಡಿ. ಈಗ ಬಸಳೆ ಸೊಪ್ಪನ್ನು ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ. ಬಸಳೆ ಸೊಪ್ಪಿನ ದಂಟನ್ನು ಕೂಡ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ನಾವು ಬಸಳೆ ಸೊಪ್ಪಿನ ದಂಟು ಸಮೇತ ಸಾರು ಮಾಡ್ತೇವೆ. ನಿಮಗೆ ದಂಟು ಬೇಡ ಅಂತ ಆದರೆ ಬರೀ ಎಲೆಯನ್ನು ಮಾತ್ರ ಹಾಕಿ ನೀವು ಸಾರು ಮಾಡ್ಕೊಳ್ಬೋದು. ಈಗ ಒಂದು ಕುಕ್ಕರಲ್ಲಿ ಕಟ್ ಮಾಡಿದ ಬಸಳೆ ಸೊಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಮೊದಲೇ ಹಾಕೋದ್ರಿಂದ ಬಸಳೆ ದಂಟಿಗೆ ಉಪ್ಪು ಚೆನ್ನಾಗಿ ಹೀರಿಕೊಳ್ತದೆ ನೋಡಿ. ಹಾಗೆ 2 ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಬಸಳೆಗೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಬೋದು, ಅಂದರೆ ಬಸಳೆ ಬೇಯುವಾಗ ತುಂಬಾ ನೀರು ಬಿಡ್ತದೆ ನೋಡಿ. ಈಗ 2 ರಿಂದ 3 ಸೀಟಿ ತೆಗಿಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಬೇಯುವಷ್ಟೊತ್ತಿಗೆ ಮಸಾಲೆ ರುಬ್ಬಿಕೊಳ್ಳುವ. ಮಸಾಲೆಗೆ 2 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕ್ಕೊಳ್ಬೇಕು, ಯಾಕಂದರೆ ನಾವು ಬೇಳೆ ಹಾಕಲಿಲ್ಲ ನೋಡಿ, ಹಾಗಾಗಿ ತೆಂಗಿನ ತುರಿ ಜಾಸ್ತಿ ಬೇಕಾಗ್ತದೆ. ಹಾಗೆ ಒಂದು 5-6 ಒಣಮೆಣಸನ್ನು ಹುರಿದು ಹಾಕ್ತಾ ಇದ್ದೇನೆ. ಒಣಮೆಣಸನ್ನು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸಣ್ಣ ಹುಣಸೆ ಹಣ್ಣು ಹಾಕ್ಕೊಳ್ಬೇಕು. ಹುಣಸೆ ಹಣ್ಣು ಜಾಸ್ತಿ ಹಾಕಬಾರ್ದು. ಬಸಳೆ ಸೊಪ್ಪು ಸ್ವಲ್ಪ ಹುಳಿ ಅಂಶದಿಂದ ಕೂಡಿರ್ತದೆ ನೋಡಿ, ಹಾಗಾಗಿ ಸಣ್ಣ ಹುಣಸೆ ಹಣ್ಣು ಹಾಕಿದರೆ ಆಯಿತು. ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಅರ್ಧ ಭಾಗ ಹಾಕ್ಕೊಳ್ಬೇಕು, ಮತ್ತು ಅರ್ಧ ಭಾಗ ಒಗ್ಗರಣೆಗೆ ಬೇಕಾಗ್ತದೆ. ರುಬ್ಬುವಾಗ ಅರ್ಧ ಈರುಳ್ಳಿ ಹಾಕಿದರೆ ಸಾಕಾಗ್ತದೆ. ಒಗ್ಗರಣೆಗೆ ನೀವು ಜಾಸ್ತಿ ಈರುಳ್ಳಿ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಅರ್ಧ ಚಮಚ ಅರಿಶಿನ ಹುಡಿ ಹಾಕಿ ಈಗ ಈ ಮಸಾಲೆಯನ್ನು ರುಬ್ಬಿಕೊಳ್ಳುವ. ಈಗ ಇದಕ್ಕೆ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರು ಹಾಕ್ಕೊಂಡು ಮಸಾಲೆ ರುಬ್ಬಿಕೊಳ್ಳಿ. ನೋಡಿ, ನಾನು ರುಬ್ಬಿದ್ದೇನೆ ನೋಡಿ. ಈಗ ಕುಕ್ಕರ್ ಕೂಡ ಚೆನ್ನಾಗಿ ತಣಿದಿದೆ ನೋಡಿ. ಬಸಳೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ಇದು ದಂಟು ನೋಡಿ ಬಸಳೆಯದು ಎಷ್ಟು ಮೆತ್ತಗಾಗಿದೆ ಅಂತೇಳಿ. 3 ವಿಸಿಲಲ್ಲೇ ಇದು ಚೆನ್ನಾಗಿ ಬೆಂದಿದೆ. ಬಸಳೆ ಸೊಪ್ಪು ತುಂಬಾ ಎಳೆಯದುಂಟು. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ಹಾಗೆ ಅದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಸಾರು ಸುಮಾರಾಗಿ ದಪ್ಪನೇ ಉಂಟು ನೋಡಿ. ಈಗ ಸ್ವಲ್ಪ ಮಿಕ್ಸಿಯಲ್ಲಿ ನೀರು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳುವ. ಬಸಳೆ ಸೊಪ್ಪು ಒಂದು ಆರೋಗ್ಯಕರವಾದ ತರಕಾರಿ ನೋಡಿ. ಇದು ದೇಹಕ್ಕೆ ತುಂಬಾ ತಂಪು. ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಬಸಳೆ ಸೊಪ್ಪಿನ ಸಾರು ಮಾಡಲಿಕ್ಕಾಗ್ತದೆ. ಸಾರು ಚೆನ್ನಾಗಿ ಕುದೀತಾ ಉಂಟು ನೋಡಿ. ಸಾರು ಎಷ್ಟು ದಪ್ಪ ಆಗಿದೆ ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಹಾಗಾಗಿ ಇನ್ನೊಂದು ಸಾರಿ ಉಪ್ಪು ಹಾಕ್ಕೊಳ್ತೇನೆ. ರುಚಿ ನೋಡಿಕೊಂಡೇ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಬಸಳೆ ಬೇಯಿಸುವಾಗಲೂ ಉಪ್ಪು ಹಾಕಿದ್ದುಂಟು ನೋಡಿ. ಉಪ್ಪು ಜಾಸ್ತಿ ಆಗಬಾರ್ದಲ್ಲ, ಅದಕ್ಕಾಗಿ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಒಲೆ ಮೇಲೆ ಒಂದು ಸೌಟಿಟ್ಟು ಅದರಲ್ಲಿ 4 ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಉಳಿದ ಅರ್ಧ ಈರುಳ್ಳಿಯನ್ನು ಸಣ್ಣಗೆ ಕತ್ತರಿಸಿ ಹಾಕ್ಕೊಳ್ಳಿ. ಈಗ ಇದನ್ನು ಕೆಂಪಾಗಿ ಹುರಿದುಕೊಳ್ಬೇಕು ನೋಡಿ. ಇನ್ನೂ 2 ವಿಧಾನದ ಬಸಳೆ ಸೊಪ್ಪಿನ ರೆಸಿಪಿಗಳನ್ನು ಕೂಡ ನಾನು ಶೇರ್ ಮಾಡಿದ್ದೇನೆ, ಅದನ್ನು ನನ್ನ ಚಾನೆಲಲ್ಲಿ ನೀವು ನೋಡ್ಬೋದು. ಈ ಥರ ನೀವು ಈರುಳ್ಳಿಯನ್ನು ಹುರಿದು ಹಾಕಿದರೆ ಸಾರಿಗೆ ತುಂಬಾ ರುಚಿ ಬರ್ತದೆ. ನೀವು ಒಂದು ಸಾರಿ ಈ ಥರ ಬಸಳೆ ಸಾರು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.